ನಮಸ್ಕಾರ ವೀಕ್ಷಕರೇ. ನಮ್ಮ ಜನಕ್ಕೆ ಕ್ವಾಲಿಟಿಗಿಂತ ಕ್ವಾಂಟಿಟಿ ಕಾಸ್ಟ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರಲ್ವಾ, ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕೆಲವಷ್ಟು ವಿಡಿಯೋಗಳನ್ನ ನಾವು ಮಾಡೋದಕ್ಕಾಗೋದಿಲ್ಲ. ಕಾರಣ ಯಾವ ಜಾಗದಲ್ಲಿ ಮಾಡ್ತಾ ಇರ್ತೀವಿ, ಅಲ್ಲಿ ಇರುವಂಥ ಆಪೋಸು ಎಲ್ಲ ಇದ್ದೇ ಇರುತ್ತೆ ಬಿಡಿ. ಈ ವಿಡಿಯೋದಲ್ಲಿ ನೋಡಿ, ಇದು ನೆಲಮಂಗಲ ಬೈಪಾಸು. ಈ ಜಾಗದಲ್ಲಿ ಈ ಕಡೆ ಲೆಫ್ಟಲ್ಲಿ ನಾವು ನೋಡ್ಬೋದು ಎಷ್ಟು ರೋಡು ಜಾಮ್ ಆಗಿರುತ್ತೆ ಅಂದ್ರೆ, ಕಡಿಮೆ ಅಂದ್ರು ದಿನಕ್ಕೆ 1,000ದಿಂದ 2,000 ಜನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡುವಂತ ಜಾಗ ಇದು. 2,000 ಜನ ಮಿನಿಮಮ್ ಬ್ರೇಕ್ಫಾಸ್ಟ್ ಮಾಡ್ತಾರೆ ಈ ಜಾಗದಲ್ಲಿ. ಅದನ್ನ ಬಿಟ್ರೆ ಇದ್ರ ಪಕ್ಕದಲ್ಲೇ ಇನ್ನೊಂದು ದೊಡ್ಡ ಹೋಟೆಲ್ ಇದೆ. ಆ ಹೋಟೆಲ್ ನೋಡಿ ಖಾಲಿ ಖಾಲಿ ಕಾಣಿಸ್ತಾ ಇರುತ್ತೆ. ಜನಕ್ಕೆ ಏನು ಅಂದ್ರೆ ಕ್ವಾಲಿಟಿಗಿಂತ ರೇಟ್ ಎಲ್ಲಿ ಕಡಿಮೆ ಇರುತ್ತೆ, ಪ್ಲಸ್ ಕ್ವಾಂಟಿಟಿ ಯಾರು ಜಾಸ್ತಿ ಕೊಡ್ತಾರೆ ಅದನ್ನ ನೋಡ್ತಾರೆ. ಅದು ಈ ಜಾಗ ಹೇಗಿದೆ ಅಂದ್ರೆ, ಪಕ್ಕದಲ್ಲೇ ಒಂದು ದೊಡ್ಡ ಮೋರಿ ಹೋಗುತ್ತೆ. ಆ ಮೋರಿ ಪಕ್ಕದಲ್ಲೇ ಜನ ನಿಂತ್ಕೊಂಡು ತಿಂತಾರೆ. ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದಿಲ್ಲ ಜನ. ಅವ್ರಿಗೇನು ರೇಟ್ ಕಡಿಮೆ ಸಿಗ್ತಾ, ಕ್ವಾಂಟಿಟಿ ಜಾಸ್ತಿ ಕೊಟ್ರ ಅಷ್ಟು ಮಾತ್ರ ಸಾಕು. ಈ ಥರದ್ದು ತುಂಬಾ ಇದೆ. ಇದರಲ್ಲಿ ಟೇಸ್ಟ್ ಫುಡ್ ಚೆನ್ನಾಗಿರುತ್ತೆ. ಅವ್ರಿಗೆ ಕಡಿಮೆ ರೇಟ್ಗೂ ಈ ಜಾಗದಲ್ಲಿ ಮಾರ್ತಾರೆ. ಕಾರಣ ಅವ್ರಿಗೆ ಬಾಡಿಗೆ ಯಾವುದು ಕಟ್ಟೋದಿರೋದಿಲ್ಲ. ಇಲ್ಲಿ ಅವ್ರ ತಪ್ಪು ಅಂತಾನು ಹೇಳೋದಕ್ಕಾಗೋದಿಲ್ಲ. ಎಷ್ಟೋ ಜನ ವಿದ್ಯಾವಂತರಿಗೆ ಕೆಲಸ ಸಿಗ್ತಾ ಇಲ್ಲ. ಅವ್ರೇನ್ ಮಾಡ್ತಾರೆ, ಇಂಥ ಜಾಗಗಳಲ್ಲಿ ಅಂಗಡಿಗಳನ್ನ ಇಟ್ಕೊಂಡು ಇಲ್ಲ ಗಾಡಿಗಳಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಇದರಲ್ಲಿ ಅವ್ರ ತಪ್ಪು ಅನ್ನೋದಕ್ಕಿಂತ ಗೌರ್ಮೆಂಟ್ ಇಂದ ಯಾವುದೇ ರೀತಿ ಫೆಸಿಲಿಟಿಗಳು ಕೊಡ್ತಾ ಇಲ್ಲ. ಜನಗಳು ಬದುಕೋದಕ್ಕೆ ದಾರಿಗಳನ್ನ ಹುಡುಕೊಳ್ತಾ ಇದ್ದಾರೆ. ವಿದ್ಯಾವಂತರಿಗೆ ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಅಟ್ಲೀಸ್ಟ್ ಕೆಲಸ ಏನೋ ಒಂದು ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡುವಂತ ಕೆಲಸ ಗೌರ್ಮೆಂಟ್ ಮಾಡ್ಬೋದು. ಅಂಥದ್ದನ್ನ ಯಾಕೆ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ಮೋರಿ ಪಕ್ಕ ಜನ ತಿಂತಾ ಇರೋದು. ಈ ಮೋರಿನಲ್ಲಿ ಎಷ್ಟೊಂದು ಕೊಳಚೆ ನೀರು ಹೋಗ್ತಾ ಇರುತ್ತೆ. ಅದರಿಂದ ಯಾವ್ಯಾವ ಕಾಯಿಲೆ ಬರ್ತವೆ ಏನು ಹೇಳೋದಕ್ಕಾಗೋದಿಲ್ಲ. ಬಟ್ ಆದ್ರೂ ಜನ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇಲ್ಲಿ ಜನಕ್ಕೆ ಬೇಕಾಗಿರೋದೇನು ಅಂದ್ರೆ, 10 ರೂಪಾಯಿ ಕಡಿಮೆ ಇರೋದ್ರೆ ಸಾಕು. ಈ ಹೋಟ್ಲಿಗೂ ಅಂದ್ರೆ ಇಲ್ಲಿ ಪಕ್ಕದಲ್ಲೇ ಇರುವಂತ ದೊಡ್ಡ ಹೋಟ್ಲಿಗೂ ಮತ್ತೆ ಇಲ್ಲಿ ಜನ ತಿಂತಾ ಇರೋ ಜಾಗಕ್ಕೂ 10 ರೂಪಾಯಿಂದ 15 ರೂಪಾಯಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಜನ ಏನು ಅಂದ್ರೆ 10 ರೂಪಾಯಿ 15 ರೂಪಾಯಿ ಉಳಿದ್ರೆ ಇನ್ನೊಂದು ಏನೋ ಒಂದು ಕ್ಯೂಸ್ ಆಗುತ್ತೆ ಅಂತ ಜನ ಯೋಚನೆ ಮಾಡ್ತೀವಿ. ಬಟ್ ಅದರಿಂದ ಜನ ಕಾಯಿಲೆ ಬರುತ್ತೋ ಏನೋ ಆ ಥರದ್ರ ಬಗ್ಗೆ ಜನ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡೋಣ ಬಿಡು ಮುಂದಕ್ಕೆ ಬಂದಾಗ ಅನ್ಕೊಳ್ತೀವಿ. ಬಟ್ ಜನ ಏನು ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಕ್ವಾಲಿಟಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಇವ್ರು ಮಾಡ್ತಾ ಇರೋ ಫುಡ್ ಕ್ವಾಲಿಟಿ ಇದೆಯಾ ಇಲ್ವೋ ನಾವು ಹೇಳೋದಕ್ಕಾಗೋದಿಲ್ಲ. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾನು 2-3 ಸಲ ತಿಂದಿದ್ದೀನಿ ಅನ್ಕೊಳ್ಳಿ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಅವರು ಮಾಡೋ ಫುಡ್ ಹೆಚ್ಚು ಕಡಿಮೆ ಕ್ವಾಲಿಟಿ ಮಾಡಿರ್ಬೋದು. ಯಾಕೆಂದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಸ್ವಲ್ಪನಾದ್ರೂ ಒಂಚೂರು ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಆದ್ರೂ ಅಲ್ಲಿ ಡೆಲಿವರಿ ಕೊಡ್ತಾ ಇರುವಂತ ಜಾಗ ಯಾವ ತರ ಇದೆ, ದೊಡ್ಡ ಮೋರಿ ಪಕ್ಕ ಡೆಲಿವರಿ. ಅದರಿಂದ ಎಷ್ಟು ನೊಣಗಳು ಬರುತ್ತೋ, ಎಷ್ಟು ಸಣ್ಣ ಸಣ್ಣ ಕಣ್ಣು ಕಾಣದೇ ಇರುವಂತ ಎಷ್ಟೋ ಬ್ಯಾಕ್ಟೀರಿಯಾಗಳಿರುತ್ತೆ. ಈಗ ಕಾಲರಾ ಬರ್ತಾ ಇದೆ, ಇನ್ನೊಂದು ಕಾಯಿಲೆ ಬರ್ತಾ ಇದೆ ಅಂತ ಎಲ್ಲ ಹೇಳ್ತಾರೆ. ಆದ್ರೂ ಜನ ಮಿನಿಮಮ್ 2,000 ಜನ ಅಲ್ಲಿ ತಿಂದೇ ತಿಂತಾರೆ. ಮಿನಿಮಮ್ ಅದು ಮ್ಯಾಕ್ಸಿಮಮ್ ಇನ್ನ ಜಾಸ್ತಿನೂ ತಿನ್ಬೋದು. 4-5 ಗಾಡಿ ಬೆಳಗ್ಗೆಯಿಂದ ರಾತ್ರಿ ತನಕ ಇದ್ದೇ ಇರ್ತವೆ. ಒಬ್ರು ನೆಕ್ಸ್ಟ್ ಒಬ್ರು ಶಿಫ್ಟ್ ತರ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಒಂದು ಟಿಫನ್ ಆದ್ರೆ ಮಧ್ಯಾಹ್ನದ ಹೊತ್ತು ಇನ್ನ ಫುಡ್ಗೆ ಬೇರೆ ತರ ಫುಡ್ ಅಲ್ಲಿ ಬರುತ್ತೆ. ಇನ್ನು ಸಂಜೆ ಹೊತ್ತು ಫ್ರೈಡ್ ರೈಸು, ಕಬಾಬು ಈ ತರ ಐಟಮ್ಗಳೆಲ್ಲ ಹಾಕೊಳ್ತಾರೆ. ಬಟ್ ಆದ್ರೆ ಅಲ್ಲಿ ಕ್ವಾಲಿಟಿ ಅನ್ನೋದು ಇದೆಯಾ, ಜನ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾನು ಹೇಳಿದ್ನಲ್ಲ, ನಮ್ ಜನಕ್ಕೆ ಬೇಕಾಗಿರೋದು ಇಷ್ಟೇ, ಕ್ವಾಲಿಟಿಗಿಂತ ಜನಕ್ಕೆ ಕ್ವಾಂಟಿಟಿ. ಎಷ್ಟು ಕೊಡ್ತೀಯಾ ನೀನು? 10 ರೂಪಾಯಿಗೆ 1 kg ಕೊಡ್ತೀಯಾ, ತಗೋತೀವಿ ಅಂತಾರೆ. ಅದೇ ಕ್ವಾಲಿಟಿ ಇರೋದನ್ನ 20 ರೂಪಾಯಿ kg, ಒಂಚೂರು ಪ್ರಾಬ್ಲಮ್ ಇಲ್ಲ, ನೀವು ಇದನ್ನ ಬಳಸಿ ಅಂದ್ರೆ ಜನ ಬಳಸೋದಿಲ್ಲ. ಆ ಲೆವೆಲ್ಗೆ ಜನ ತಲುಪಿಟ್ಟಿದ್ದಾರೆ. ಏನೇ ಆಗ್ಲಿ ಫಸ್ಟ್ ಏನ್ ದುಡಿದ್ರು ಆರೋಗ್ಯಕ್ಕೋಸ್ಕರ ದುಡಿಯೋದಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ಕ್ವಾಂಟಿಟಿ ಬಗ್ಗೆ ಯೋಚನೆ ಮಾಡಿ. ಫಸ್ಟೇ ನಾವು ಕ್ವಾಂಟಿಟಿ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಲೈಫು 60ಕ್ಕೆ ಇರೋದು 30ಕ್ಕೆ ಇಳಿದೋಗುತ್ತೇನೋ. ಎಷ್ಟೋ ಜನರ ಲೈಫ್ ಹಂಗೆ ಆಗ್ತಾ ಇರೋದು. ಕ್ವಾಂಟಿಟಿಗಿಂತ ಕ್ವಾಲಿಟಿಗೆ ಯೋಚನೆ ಮಾಡಿ. ಇವ್ರು ಮಾಡ್ತಾ ಇರೋ ಫುಡ್ ಕ್ವಾಲಿಟಿ ಇರ್ಬೋದು, ಬಟ್ ಆದ್ರೆ ಡೆಲಿವರಿ ಕೊಡ್ತಾ ಇರೋ ಜಾಗ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಜನರಿಗೂ ಅನುಕೂಲ ಏನೋ. ಇದ್ರ ಬಗ್ಗೆ ಗೌರ್ಮೆಂಟ್ ಅವ್ರನ್ನ ಅವ್ರು ಕೇಳ್ಕೋಬಹುದು. ಗೌರ್ಮೆಂಟ್ ಅವ್ರು ಏನು ಮಾಡ್ಕೊಡಲ್ಲ ಬಿಡಿ. ಅಟ್ಲೀಸ್ಟ್ ಅಲ್ಲಿರೋಂಥ ಲೋಕಲ್ ಅಥಾರಿಟಿ, ತಾಲೂಕ್ ಪಂಚಾಯತಿ ಇಲ್ಲ ನಗರಸಭೆ ಈ ಥರದ್ದು ಯಾರನ್ನಾದ್ರು ಕೇಳಿ ಆ ಮೋರಿಯಿಂದ ಸ್ವಲ್ಪ ದೂರದಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಡೋ ಅಂತ ಕೆಲಸನೂ ಮಾಡ್ಕೊಡ್ಬೋದೇನೋ. ನಗರಸಭೆಯವರು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಕಾರಣ ಜನ ಅವ್ರ ಕೈಲಿ ಆದಷ್ಟು ಲೆವೆಲ್ ಅಲ್ಲಿ ಬದುಕೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲಸ ಇಲ್ಲದೆ ಇರೋರು ಇದರಿಂದ ಒಂದು 30 ಜನಕ್ಕೆ 40 ಜನಕ್ಕೆ ಕೆಲಸವಂತೂ ಸಿಕ್ಕಿದೆ. ಅವರು ಬದುಕೋ ಒಂದು ದಾರಿನ ಕಂಡ್ಕೊಂಡಿದ್ದಾರೆ. ಅವ್ರಿಗೂ ಒಂದು ವ್ಯವಸ್ಥೆ ಮಾಡ್ಕೊಟ್ಟಂಗಾಗತ್ತೆ. ಪ್ಲಸ್ ಕಡಿಮೆ ರೇಟ್ಗೂ ಜನಕ್ಕೆ ಫುಡ್ ಅನ್ನೋದು ಸಿಕ್ದಂಗಾಗತ್ತೆ. ಅದ್ರ ಬಗ್ಗೆನೂ ಯೋಚನೆ ಮಾಡ್ಬೋದು. ಜನನು ಒಂದ್ಸಲ ಯೋಚನೆ ಮಾಡಿ, ನಾವು ಯಾವದನ್ನ ತಿಂತಾ ಇದ್ದೀವಿ, ಯಾವ ರೀತಿ ಬದುಕ್ತಾ ಇದ್ದೀವಿ, ನಮ್ಮ ಫ್ಯೂಚರ್ ಯಾವ ತರ ಇರುತ್ತೆ, ನಮ್ಮ ಆರೋಗ್ಯ ಯಾವ ತರ ಇರುತ್ತೆ ಯೋಚನೆ ಮಾಡಿ ಡಿಸೈಡ್ ಮಾಡಿ. ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ನಾವು ಏನು ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಕಾಸು ಖರ್ಚು ಮಾಡೋರು ನೀವಾಗಿರೋದ್ರಿಂದ ನಿಮ್ಮಿಷ್ಟ, ನಿಮ್ಮ ದುಡ್ಡು, ನಿಮ್ಮ ಆರೋಗ್ಯ.
ಆರೋಗ್ಯ ದೃಷ್ಟಿನಲ್ಲಿ ಮಾತ್ರ ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಇಲ್ಲಿ ಯಾವುದೇ ಪರ್ಸನಲ್ ಆಗಿ ಈ ವ್ಯಕ್ತಿ ಆ ವ್ಯಕ್ತಿ ಅಂತ ಇಲ್ಲ. ಇಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ, ಕ್ವಾಲಿಟಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಆದಷ್ಟು ಆ ಗಾಡಿಗಳಲ್ಲಿ ಮಾರ್ತಾ ಇರೋರು ಜನರ ಆರೋಗ್ಯ ದೃಷ್ಟಿಯಿಂದ, ಯಾಕೆಂದ್ರೆ ಕಸ್ಟಮರ್ ಬಂದ್ರೇನೆ ನಿಮಗೂ ಚೆನ್ನಾಗಿ ಬಿಸ್ನೆಸ್ ಆಗೋದು. ಆದಷ್ಟು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಅಲ್ಲಿ ಮಾರ್ತಾ ಇರೋರು ಕಸ್ಟಮರ್ ಜಾಸ್ತಿ ಆಗಲಿ ಅಂತ ನಾವು ಹೇಳ್ತೀವಿ, ಆದರೆ ಕ್ವಾಲಿಟಿ ಪ್ಲಸ್ ಆರೋಗ್ಯ ದೃಷ್ಟಿಯಿಂದ ಏನ್ ಬೇಕೋ ಆ ವ್ಯವಸ್ಥೆಗಳನ್ನ ನೀವು ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಇದೇ ರೀತಿ ಬೇರೆ ಬೇರೆ ಕಡೆ ಆಗ್ತಾ ಇರುತ್ತೆ. ನೀವು ಅಲ್ಲಿ ಮಾರ್ತಾ ಇರೋರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ಬೋದು. ಫುಡ್ ಆಫೀಸರ್ಸ್ ಇದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಅವ್ರಗಳ ಕಡೆಯಿಂದ ಈ ಕೆಲಸಗಳನ್ನ ಮಾಡಿಸ್ಬೋದು. ಆದಷ್ಟು ಇಂಥ ಕೆಲಸಗಳನ್ನ ಮಾಡಿಸಿ ಅಂತ ಕೇಳ್ಕೊಳ್ತಾ ಬೇರೆ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಗುಡ್ ಬೈ.